ರಾಜ್ಯ ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಎನ್.ಎಸ್. ಬೋಸರಾಜ್ ಅವರ ಜನ್ಮದಿನದ ಅಂಗವಾಗಿ ನಗರದ ವಾರ್ಡ್ ಸಂಖ್ಯೆ 19ರಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಯಿತು. ಸಾರ್ವಜನಿಕರ ಆರೋಗ್ಯದ ಹಿತದೃಷ್ಟಿಯಿಂದ ಆಯೋಜಿಸಲಾದ ಈ ಶಿಬಿರದಲ್ಲಿ ಉಚಿತವಾಗಿ ರಕ್ತದೊತ್ತಡ, ಬಿಪಿ, ರಕ್ತದ ಸಕ್ಕರೆ ಹಾಗೂ ಇಸಿಜಿ ಪರೀಕ್ಷೆಗಳನ್ನು ನಡೆಸಲಾಯಿತು. ಶಿಬಿರಕ್ಕೆ ಸಾರ್ವಜನಿಕರಿಂದ ಉತ್ತಮ ಸ್ಪಂದನೆ ವ್ಯಕ್ತವಾಗಿದ್ದು, ಈಗಾಗಲೇ 200ಕ್ಕೂ ಹೆಚ್ಚು ನಾಗರಿಕರು ಆರೋಗ್ಯ ತಪಾಸಣೆ ಮಾಡಿಸಿಕೊಂಡು ಪ್ರಯೋಜನ ಪಡೆದಿದ್ದಾರೆ. ಆಯೋಜಕರ ಮಾಹಿತಿ ಪ್ರಕಾರ ಶಿಬಿರವು ಸಂಜೆ 5 ಗಂಟೆಯವರೆಗೆ ನಡೆಯಲಿದ್ದು 500ಕ್ಕೂ ಹೆಚ್ಚು ಜನರಿಗೆ ಆರೋಗ್ಯ ಸೇವೆ ಒದಗಿಸುವ ಗುರಿಯನ್ನು ಹೊಂದಿದೆ. ಆರೋಗ್ಯವಂತ ಸಮಾಜ ನಿರ್ಮಾಣವೇ ಸಚಿವರ ಜನ್ಮದಿನದ ವಿಶೇಷ ಸಂದೇಶವಾಗಿದ್ದು, ಜನರಿಗೆ ಉಪಯುಕ್ತವಾಗುವ ಸೇವೆ ಕಾರ್ಯಕ್ರಮಗಳ ಮೂಲಕ ಜನ್ಮದಿನವನ್ನು ಆಚರಿಸಲಾಗುತ್ತದೆ ಎಂದು ಮುಖಂಡರು ತಿಳಿಸಿದರು. ಈ ಸಂದರ್ಭದಲ್ಲಿ ಯುವ ಮುಖಂಡ ಪಿ. ಉಮಾಕಾಂತ್, ಯುವ ಕಾಂಗ್ರೆಸ್ ಸಾಮಾಜಿಕ ಜಾಲಂತ ನಗರ ಅಧ್ಯಕ್ಷ ಮೊಹಮ್ಮದ್ ಆಸಿಫ್ ಬಾಬು, ಮಿಯಾ ಅಬ್ದುಲ್ ಅಜೀಜ್ ಸೇರಿದಂತೆ ಹಲವು ಮುಖಂಡರು, ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಶಿಬಿರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾಗರಿಕರು ಭಾಗವಹಿಸಿ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳುತ್ತಿರುವುದು ಗಮನಾರ್ಹವಾಗಿತ್ತು. ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಾದ ಶ್ರೀ ಎನ್.ಎಸ್. ಬೋಸರಾಜ್ ಸಾಹೇಬರಿಗೆ ಇವತ್ತು 80ನೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ನಮ್ಮ ಎಲ್ಲ ಬಡಾವಣೆಯ ಪರವಾಗಿ ಕೋರುತ್ತಾ, ಇವತ್ತು ನಮ್ಮ ವಾರ್ಡ್ ನಂಬರ್ 19ರಲ್ಲಿ ನಮ್ಮ ಬೋಸರಾಜ್ ಸಾಹೇಬರ ಹುಟ್ಟುಹಬ್ಬದ ನಿಮಿತ್ತ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದು, ಇದರಲ್ಲಿ ಚರ್ಮರೋಗ ತಜ್ಞರು, ಕೀಲು ಮತ್ತು ಎಲುಬು, ಜನರಲ್ ಮೆಡಿಸಿನ್ ಎಲ್ಲ ವೈದ್ಯರು, ಈ ಕಣ್ಣಿನ ವೈದ್ಯರು ಕೂಡ ಇಲ್ಲಿ ನಮ್ಮಲ್ಲಿ ಬಡಾವಣೆಯ ಸಾರ್ವಜನಿಕರು ಬಂದು ಇದರ ಸದುಪಯೋಗ ಪಡಿಸ್ಕೊಳ್ಬೇಕಂತ ನಾನು ಈ ಮೂಲಕ ತಮ್ಮಲ್ಲಿ ಇವತ್ತು ನಮ್ಮ ಸಣ್ಣ ನೀರಾವರಿ ಇಲಾಖೆ ಸಚಿವರಾದ ಎನ್.ಎಸ್. ಬೋಸರಾಜ್ ಸಾಹೇಬರ ಹುಟ್ಟುಹಬ್ಬದ ನಿಮಿತ್ತ ಉಚಿತ ಹೆಲ್ತ್ ಕ್ಯಾಂಪನ್ನು ವಾರ್ಡ್ ನಂಬರ್ 19 ಹಮ್ಮಿಕೊಳ್ಳಲಾಗಿದೆ. ಇದರ ಸದುಪಯೋಗವನ್ನು 19, 20 2 ವಾರ್ಡಿನ ಎಲ್ಲ ಸಾರ್ವಜನಿಕರು ಬಂದು ಇದನ್ನು ಸದುಪಯೋಗಪಡಿಸಿಕೊಳ್ಳಬೇಕೆಂದು ನಮ್ಮಲ್ಲಿ ವಿನಂತಿ. ಮತ್ತೊಮ್ಮೆ ನಮ್ಮ ಸಚಿವರಾದ ಎನ್.ಎಸ್. ಬೋಸರಾಜ್ ಸಾಹೇಬರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಮತ್ತು ಇನ್ನು ಮುಂದಿನ ದಿನದಲ್ಲಿ ರಾಜಕೀಯದಲ್ಲಿ ಇನ್ನೂ ಹೆಚ್ಚುವಾಗಿ ಬೆಳೆಯಬೇಕೆಂದು ಮತ್ತು ಅವರ ಮಗ ರವಿ ಬೋಸರಾಜ್ ಸಾಹೇಬರು ಇನ್ನೂ ಹೆಚ್ಚು ಮುಂದೆ ಬೆಳೆಯಬೇಕೆಂದು ನಮ್ಮ ವಾರ್ಡ್ ನಂಬರ್ 19 ಅವರ ಕಡೆಯಿಂದ ವಿನಂತಿ. ತಮ್ಮ ಹೆಸರು? ನನ್ನ ಹೆಸರು ಮೊಹಮ್ಮದ್ ಆಸಿಫ್, ನಗರ ಸೋಷಿಯಲ್ ಮೀಡಿಯಾ ಯುವ ಕಾಂಗ್ರೆಸ್ ಅಧ್ಯಕ್ಷ. वार्ड नंबर 19 में आज जो एन.एस. बोसराज साहब का बर्थडे का हेल्थ कैंप रखा गया है, जो कि आई स्पेशलिस्ट है, वार्ड नंबर 19 उमाकांत युवा मुखंड रायचूर की जानिब से रखा है. तो हम वार्ड नंबर 19 वाले सभी उमाकांत सर को जो धन्यवाद और थैंक यू बोलना चाहे इस मौके पर. और हम लोग एन.एस. बोसराज साहब को ऊपर से अपील करते हैं कि उनकी मिनिस्ट्री आगे बढ़ाई जाए. और वार्ड नंबर 19 और उमाकांत तरफ से डी.के. शिव कुमार सर को सीएम सीट मुबारक. तो वी सपोर्ट ऑल ऑफ यू. थैंक यू. ಪ್ರಸ್ತುತ ದಿನಮಾನಗಳಲ್ಲಿ ತೀವ್ರ ಬಿಸಿಲಿನ ತಾಪ ಹೆಚ್ಚಾಗುತ್ತಿದ್ದು, ಪರಿಸರ ಸಮತೋಲನ ಕಾಪಾಡುವುದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ ಎಂದು ಶಾಸಕ ಡಾಕ್ಟರ್ ಶಿವರಾಜ್ ಪಟೇಲ್ ಹೇಳಿದರು. ನಗರದ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಪಿರಮಿಡ್ ಧ್ಯಾನ ಮಂದಿರ ಆವರಣದಲ್ಲಿ ಬಿಜೆಪಿ ಒಬಿಸಿ ಮೋರ್ಚಾ ನಗರ ಘಟಕದ ವತಿಯಿಂದ ಆಯೋಜಿಸಿದ ವಿಶ್ವ ಪರಿಸರ ದಿನಾಚರಣೆಯ ಗಿಡ ನೆಡುವ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಪರಿಸರವು ಮಾನವ ಜೀವನದ ಅವಿಭಾಜ್ಯ ಅಂಗವಾಗಿದ್ದು, ಶುದ್ಧ ಗಾಳಿ, ಸಮರ್ಪಕ ಮಳೆ ಹಾಗೂ ಆರೋಗ್ಯಕರ ಬದುಕಿಗೆ
ಮರಗಳ ಕೊಡುಗೆ ಅಪಾರವಾಗಿದೆ. ಕೇವಲ ಗಿಡ ನೆಡುವುದಷ್ಟೇ ಅಲ್ಲ, ಅವುಗಳನ್ನು ಪೋಷಿಸಿ ದೊಡ್ಡ ಮರಗಳನ್ನಾಗಿ ಬೆಳೆಸುವುದು ಕೂಡ ನಮ್ಮ ಕರ್ತವ್ಯ ಎಂದು ತಿಳಿಸಿದರು. ಶಾಲೆಗಳು, ಸರ್ಕಾರಿ ಕಚೇರಿಗಳು, ದೇವಸ್ಥಾನಗಳ ಆವರಣ, ಖಾಲಿ ಜಾಗಗಳು ಹಾಗೂ ಮನೆಗಳ ಮುಂಭಾಗದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಗಿಡಗಳನ್ನು ನೆಡುವ ಮೂಲಕ ಹಸಿರು ಪರಿಸರ ನಿರ್ಮಾಣಕ್ಕೆ ಎಲ್ಲರೂ ಕೈಜೋಡಿಸಬೇಕೆಂದು ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ಬಿಜೆಪಿ ಒಬಿಸಿ ಮೋರ್ಚಾ ನಗರ ಘಟಕದ ಅಧ್ಯಕ್ಷ ಯು ಆಂಜನೇಯ, ಮಾಜಿ ಆರ್ಡಿಎ ಅಧ್ಯಕ್ಷ ಗೋವಿಂದು, ರವೀಂದ್ರ ಜಾಲ್ದರ್, ರಾಜ್ಕುಮಾರ ಗೋಪಾಲ್ ರೆಡ್ಡಿ, ರಾಘವೇಂದ್ರ ಹುಟ್ಟೂರು, ಕಡಗೋಲ್ ಆಂಜನೇಯ, ಎಂ ಚಂದ್ರಶೇಖರ್ ಸೇರಿದಂತೆ ಪಕ್ಷದ ಮುಖಂಡರು, ಕಾರ್ಯಕರ್ತರು ಹಾಗೂ ಸ್ಥಳೀಯ ನಾಗರಿಕರು ಭಾಗವಹಿಸಿ ವಿವಿಧ ಜಾತಿಯ ಸಸಿಗಳನ್ನು ನೆಟ್ಟರು. ಈ ಸೈಡ್ ಚಲೋ ಬರ್ತೈತೆ ಸರ್. ಬಿಸಿಲು ತೆಗೆದುಬಿಡ್ರಿ ಸರ್. ಬಿಸಿಲು ಹೋಯ್ತಲ್ಲ, ಬಿಸಿಲು ಹೋಯ್ತು ನನಗೆ. ನಾನು ಒಂದೇ ವಿನಂತಿ ಮಾಡೋದು, ಇವತ್ತಿನ ಪರಿಸರ ಬದಲಾವಣೆಯ ರೀತಿ ನೋಡಿದರೆ ಬಹುಶಃ ಮುಂದಿನ ದಿನದಲ್ಲಿ ನಾವೇನಾದರೂ ಬೇಸಿಗೆ ದಿನದಲ್ಲಿ ಹೊರಗಡೆ ಬರೋಕ್ಕೆ ಆಗ್ತದೋ ಇಲ್ಲೋ ಗೊತ್ತಿಲ್ಲ. ಯಾಕೆಂದರೆ ಈ ಸರಿ ಬೇಸಿಗೆ ಬಹುಶಃ ಅತ್ಯಂತ ಮಾರಣಾಂತಿಕವಾಗಿತ್ತು ಅಂದರೂ ತಪ್ಪಾಗಲಿಕ್ಕಿಲ್ಲ. ಇವತ್ತು 45-46 ಡಿಗ್ರಿ ತನಕ ಹೋಗುವಂಥ ಪರಿಸ್ಥಿತಿ ನಮ್ಮಲ್ಲಿ ಉತ್ಪನ್ನ ಆಗಿದೆ. ರಾಯಚೂರಿನಲ್ಲಿ ಪ್ರತಿಯೊಂದು ಮನೆಯಲ್ಲಿ ನಾವು ಯಾವ ರೀತಿ ನಮ್ಮ ತಾಯಿ ಮಕ್ಕಳನ್ನು ಪೋಷಿಸ್ತೀವೋ ಆ ರೀತಿಯಲ್ಲಿ ಮನೆಗೆ ಒಂದು ಗಿಡ ನೆಡುವಂಥ ಕಾರ್ಯಕ್ರಮ ಆದಾಗ ಮಾತ್ರ ಇದು ನಾವು ಮನಸ್ಸಿಗೆ ತಗೋಬೇಕು. ಇವತ್ತು ನಾವು ಹೇಳಿದ್ದೀವಿ, ಪ್ರಧಾನಿಗಳು ಹೇಳಿದ್ದಾರೆ, ನಮ್ಮ ಪಕ್ಷದ ಅಧ್ಯಕ್ಷರು ಹೇಳಿದ್ದಾರೆ ಅಂದ್ರೆ ಆಗಲ್ಲ. ಇದು ನಮ್ಮ ಮುಂದಿನ ಪೀಳಿಗೆ ಏನಾದರೂ ಜೀವನ ಮಾಡಬೇಕು, ಉಳಿಬೇಕು ಅಂದರೆ ನಾವು ಮನೆಗೊಂದು ಗಿಡ ಹಾಕೋದು ಭಾಳ ಅವಶ್ಯಕತೆವಾಗಿರ್ತದೆ. ಆ ನಿಟ್ಟಿನಲ್ಲಿ ಎಲ್ಲ ಸಾರ್ವಜನಿಕರು ಸಹಕರಿಸಬೇಕಂತೇಳಿ ಕೈ ಮುಗಿ ಕೇಳ್ಕೊಳ್ತೀನಿ. ನಾನು ಸ್ವಾಗತವನ್ನು ಕೋರುತ್ತೇನೆ. ಈ ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸಿದ ಮಾದಿಗ ದಂಡೋರ, ಅದೇ ರೀತಿಯಾಗಿ ಮಾದಿಗ ದಂಡೋರ ತಾಲೂಕು ಸಮಿತಿ ಕಾರ್ಯಾಧ್ಯಕ್ಷರಾಗಿರುವ ಚಕ್ರಪ್ಪ ಅಂಚಿನಾಳ್ ಇವರಿಗೂ ಕೂಡ ನಾನು, ಮಾದಿಗ ದಂಡೋರ ಗ್ರಾಮ ಘಟಕ ಅಧ್ಯಕ್ಷರು ಆಗಿರುವ ಪ್ರಸಾದ್ ಗಣದಾಳ್ ಇವರಿಗೂ ನಾನು ಸ್ವಾಗತವನ್ನು ಕೋರುತ್ತೇನೆ. ಇವರಿಗೂ ನಾನು ಸ್ವಾಗತವನ್ನು ಕೋರುತ್ತೇನೆ. ತಿಮ್ಮಪ್ಪ ರಾಂಪುರ್ ಇವರಿಗೂ ನಾನು ಸ್ವಾಗತವನ್ನು ಕೋರುತ್ತೇನೆ. ಶಾಂತು ರಾಂಪುರ್ ಇವರಿಗೂ ನಾನು ಸ್ವಾಗತ. ತುರ್ತು ಸಹ ಸುದ್ದಿಗೋಷ್ಠಿಯನ್ನು ಕರೆದಿರುವ ಉದ್ದೇಶ, ಈಗಾಗಲೇ ಕಳೆದ ಕಾಂಗ್ರೆಸ್ ಸರ್ಕಾರದಲ್ಲಿ ಸಿದ್ದರಾಮಯ್ಯವರ ಮಾಜಿ ಮುಖ್ಯಮಂತ್ರಿಯವರ ಅವಧಿ ಮುಗಿದ ನಂತರ ಇವತ್ತು ಡಿ ಕೆ ಶಿವಕುಮಾರ್ ಅವರು ಸಚಿವ ಸಂಪುಟದಲ್ಲಿ ನಮ್ಮ ಸಮುದಾಯದ ಶಾಸಕರುಗಳು ಮತ್ತು ಸಚಿವರುಗಳು, ಮಾಜಿ ಸಚಿವರುಗಳು, ಹಾಗೆ ನಮ್ಮ ಸಮುದಾಯದ ಹಿರಿಯ ನಾಯಕರು ಕೆ ಎಚ್ ಮುನಿಯಪ್ಪನವರಿಗೆ ಅವರ ಸುದೀರ್ಘ ರಾಜಕೀಯ ಜೀವನ, ಅವರಿಗೆ ಸ್ಥಾನಮಾನ ಕೊಡುವಲ್ಲಿ ಕಾಂಗ್ರೆಸ್ ಸರ್ಕಾರ ಅನ್ಯಾಯ ರೀತಿಯಲ್ಲಿ ನಡೆದುಕೊಂಡಿದ್ದು ಇಡೀ ಮಾದಿಗ ಸಮುದಾಯಕ್ಕೆ ದೊಡ್ಡ ಅನ್ಯಾಯವನ್ನು ಮಾಡಿರುವಂಥ ಕಾಂಗ್ರೆಸ್ ಸರ್ಕಾರ, ಅದು ಡಿ ಕೆ ಶಿವಕುಮಾರ್ ಸಚಿವ ಸಂಪುಟದಲ್ಲಿ ಅನ್ಯಾಯವಾಗಿದೆ. ಹಾಗಾಗಿ ಆಹಾರ ಸಚಿವರಿಗೆ ಸ್ಥಾನಕ್ಕೆ ರಾಜೀನಾಮೆ ಕೊಡಿ. ನಿಮ್ಮ ಘನತೆ, ಗೌರವ, ನಿಮ್ಮ ರಾಜಕೀಯ ಅನುಭವ, ಸುದೀರ್ಘ 7 ಬಾರಿ ಸಂಸದರಾಗಿ, 2 ಬಾರಿ ಕೇಂದ್ರದ ಸಚಿವರಾಗಿ ಮತ್ತು 1 ಬಾರಿ ರಾಜ್ಯ ಸಚಿವರಾಗಿ, ಆಹಾರ ಸಚಿವರಾಗಿ ನಿರ್ವಹಿಸಿದಂಥ ಅನುಭವವುಳ್ಳಂಥ ಕೆ ಎಚ್ ಮುನಿಯಪ್ಪನವರಿಗೆ ಈಗಾಗಲೇ DCM ಸ್ಥಾನಗಳು 3 ಅಥವಾ 4 ಸ್ಥಾನಗಳು ಕೊಡಬೇಕು ಅಂತ ಸಂದರ್ಭ ಬಂದಾಗ ಅದರಲ್ಲಿ ಇವರ ಹೆಸರು ಕೂಡ ಮುಂಚೂಣಿಯಲ್ಲಿತ್ತು. ಹೈಕಮಾಂಡ್ ತೀರ್ಮಾನದಂತೆ ಏಕೈಕ ವ್ಯಕ್ತಿ ಡಿ ಪರಮೇಶ್ವರ್ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಟ್ಟು ಅಲ್ಲಿ ಕೂಡ ಅವಮಾನ ಮಾಡಿರುವಂಥದ್ದು ಇಡೀ ದೇಶಕ್ಕೆ, ರಾಜ್ಯಕ್ಕೆ ಗೊತ್ತಿರುವ ವಿಷಯ. ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಮೋಸ್ಟ್ ಸೀನಿಯರ್ ಕೆ ಎಚ್ ಮುನಿಯಪ್ಪನವರು ಸಣ್ಣ 1 ಸಲ ಗೆದ್ದಂಥ ಸಚಿವರುಗಳಿಗೆ, MLAಗಳಿಗೆ ದೊಡ್ಡ ಖಾತೆಗಳನ್ನು ಕೊಟ್ಟು
ಇಡೀ ಮಾದಿಗ ಸಮುದಾಯಕ್ಕೆ ಅನ್ಯಾಯವನ್ನು ಮಾಡಿರುವಂತಹ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಾವು ಮತ್ತೊಂದು ಸಲ ಹೋರಾಟಕ್ಕೆ ಇಳಿತಾ ಇದ್ದೀವಿ. ಇವತ್ತು ಕೆ.ಎಚ್. ಮುನಿಯಪ್ಪನವರೇ, ನಿಮಗೆ ತಾಕತ್ತು, ಧೈರ್ಯ, ದಮ್ಮಿದ್ರೆ ಉನ್ನತ ಸ್ಥಾನಮಾನ ಕೇಳಿ, ಇಲ್ಲದೇ ಇದ್ರೆ ರಾಜೀನಾಮೆ ಕೊಟ್ಟು ಹೊರಗಡೆ ಬನ್ನಿ. ಈಗಾಗಲೇ ಸಚಿವ ಸಂಪುಟದಲ್ಲಿ ರಾಮಲಿಂಗಾರೆಡ್ಡಿ ಅವರು ನೇರವಾಗಿ ಸವಾಲು ಹಾಕಿದ್ದಾರೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ. ಈಗ ರಾಜೀನಾಮೆ ಕೂಡ ಸಲ್ಲಿಸಿದ್ದಾರೆ. ಅವರಿಗಿರುವಂತ ತಾಕತ್ತು, ದಮ್ಮು ನಿಮ್ಗೆ ಹಾಕಿಲ್ಲ. ಕೆ.ಎಚ್. ಮುನಿಯಪ್ಪ ಸಾಹೇಬ್ರೆ, ನಿಮ್ಮ ಸ್ವಾರ್ಥಕ್ಕಾಗಿ ಇಡೀ ಸಮುದಾಯವನ್ನು ಬಲಿ ಕೊಡ್ತಾ ಇದ್ರಿ, ಸಮಾಜವನ್ನು ಬಲಿ ಕೊಡ್ತಾ ಇದ್ರಿ. ಒಂದು ಕಡೆ ಎಚ್. ಆಂಜನೇಯ ಅವರು ಸಮುದಾಯವನ್ನು ಬಲಿ ಕೊಟ್ಟರು, ಒಂದು ಕಡೆ ಕೆ.ಎಚ್. ಮುನಿಯಪ್ಪನವರು ಸಮುದಾಯವನ್ನು ಬಲಿ ಕೊಡ್ತಾ ಇದ್ರಿ. ಸಮಾಜದಲ್ಲಿ ಸಮುದಾಯಕ್ಕೆ ಅವಮಾನ ಮಾಡುವಂತ ನಿಮ್ಮಂತ ಸಚಿವರುಗಳು ನಮ್ಗೆ ಬೇಕಾಗಿಲ್ಲ. ನಿಮ್ಗೆ ಏನಾದರೂ ಸ್ಥಾನಮಾನ, ಸಮುದಾಯಕ್ಕೆ ಉಪಯೋಗ ಆಗುವಂತಹ ಸ್ಥಾನಮಾನ, ಸಮಾಜ ಕಲ್ಯಾಣಿ ಸಚಿವರು ತಗೊಳ್ಳಿ. ಆದರೂ ಸಹ ಪೌರಕಾರ್ಮಿಕರ ಮತ್ತು ಸುಮಾರು 15ರಿಂದ 20 ವರ್ಷಗಳ ಮೇಲ್ಪಟ್ಟು ಸೇವೆ ಸಲ್ಲಿಸಿದವರಿಗೆ ಸೇವಾ ಭದ್ರತೆ ಹಾಗೂ ಇವರಿಗೆ ವಸತಿ ಗೃಹ ಇನ್ನಿತರ ಸೌಲಭ್ಯಗಳಿಂದ ವಂಚಿತಗೊಂಡಿದ್ದು, ಕೂಡಲೇ ಇವರಿಗೆ ಸೇವಾ ಖಾಯಮಾತಿ ವಸತಿ ಸೌಲಭ್ಯ, ಮೂಲಭೂತ ಸೌಲಭ್ಯಗಳು ಒದಗಿಸುವ ಬಗ್ಗೆ ಸಂಬಂಧಿಸಿದಂತೆ ನಾನು ಶ್ರೀಮತಿ ಅರ್ಚನಾ ಖಂಡಬಾಬು, ಅಜ್ಜನವಾಡ, ರಾಯಚೂರು ಇದ್ದು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುವುದೇನೆಂದರೆ, ರಾಯಚೂರು ನಗರಸಭೆಯಲ್ಲಿ ಸುಮಾರು 15ರಿಂದ 20 ವರ್ಷಗಳ ಸೇವೆ ಸಲ್ಲಿಸಿದರೂ ಇನ್ನೂ ಖಾಯಮಾತಿ ಇಲ್ಲದೆ ಹಾಗೆ ತಮ್ಮ ವಿಶ್ವಾಸವನ್ನು ಕಳೆದುಕೊಳ್ಳದೆ ಇಂದು ನಾಳೆ ಆಗಬಹುದೆಂಬ ನಂಬಿಕೆ ಮೇಲೆ ಕೆಲಸವನ್ನು ಮಾಡ್ತಿದ್ದಾರೆ. ಪ್ರಸ್ತುತ ರಾಯಚೂರು ಮಹಾನಗರ ಪಾಲಿಕೆ ಹಾಗೂ ಪ್ರಸ್ತುತ ಕೆಲಸ ನಿರ್ವಹಿಸುತ್ತಿರುವ ಪೌರ ಕಾರ್ಮಿಕರು ಅಂದಾಜು 370ರಷ್ಟು ಕಾರ್ಮಿಕರು ಮಾತ್ರ ಸೇವೆ ಸಲ್ಲಿಸುತ್ತಿದ್ದಾರೆ. ಆದರೆ ಇದರಲ್ಲಿ ಸುಮಾರು ಜನ 15ರಿಂದ 20 ವರ್ಷಗಳು ಸೇವೆ ಸಲ್ಲಿಸುತ್ತಿದ್ದರು ಇವರಿಗೆ ಖಾಯಮಾತಿ ಇಲ್ಲದೆ ಬಹಳ ತೊಂದರೆ ಅನುಭವಿಸುತ್ತಿದ್ದಾರೆ. ಪ್ರತಿದಿನ ನಗರದಲ್ಲಿ ಪೌರ ಕಾರ್ಮಿಕರ ತಮ್ಮ ಜವಾಬ್ದಾರಿಯನ್ನು ಒತ್ತು ನಿಷ್ಠೆಯಿಂದ ಕೆಲಸ ಮಾಡುವುದರಿಂದ ಇಂದು ನಾವುಗಳು ಸುಲಭವಾಗಿ ಓಡಾಡಲು ಅನುಕೂಲವಾಗುತ್ತಿದೆ. 1-2 ದಿನ ಪೌರ ಕಾರ್ಮಿಕರು ತಮ್ಮ ಸೇವೆಯನ್ನು ನಿಲ್ಲಿಸಿದರೆ ಸಾರ್ವಜನಿಕರಿಗೆ ಎಷ್ಟು ತೊಂದರೆ ಆಗುತ್ತದೆ ಎಂಬುದು ತಮಗೆ ತಿಳಿದ ವಿಷಯವಾಗಿರುತ್ತದೆ. ಆದರೆ ಇವರ ಸೇವೆಯು ಸರ್ಕಾರಕ್ಕೆ ಯಾಕೆ ಕಾಣಿಸುತ್ತಿಲ್ಲ, ಇವರನ್ನು ಯಾಕೆ ಪರಿಗಣಿಸುತ್ತಿಲ್ಲವೆಂಬುದು ಸಾರ್ವಜನಿಕರ ಪ್ರಶ್ನೆಯಾಗಿರುತ್ತದೆ. ನೀರು ಸರಬರಾಜು, ಒಳಚರಂಡಿ, ಶುಚಿತ್ವ ಹಾಗೂ ಇನ್ನಿತರ ಸೇವೆಗಳನ್ನು ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಮಾಡುವ ಇವರಿಗೆ ಖಾಯಮಾತಿ ಮಾಡುವಲ್ಲಿ ಸರ್ಕಾರ ಯಾಕೆ ವಿಳಂಬ ಧೋರಣೆ ಅನುಸರಿಸುತ್ತಿದೆ ಮತ್ತು ಇವರಿಗೆ ಕೆಲಸ ಮಾಡಬೇಕಾದರೆ ಸೇವಾ ಭದ್ರತೆ ಇರುವುದಿಲ್ಲ, ಸರಿಯಾದ ಕೆಲಸ ಮಾಡಲು ಉಪಕರಣಗಳು, ಸುರಕ್ಷಿತ ಪರಿಕರಣಗಳು ಎದುರಿಸುತ್ತಿಲ್ಲ. ಆದರೂ ಇವರು ಎದೆಗುಂದದೆ ತಮ್ಮ ಜವಾಬ್ದಾರಿಯುತ ಕೆಲಸವನ್ನು ಮಾಡುತ್ತಿದ್ದಾರೆ. ಇವರಿಗೆ ಸರಿಯಾಗಿ ಮನೆಗಳು ಇಲ್ಲ, ಇವರಿಗೆ ನೀಡಬೇಕಾದ ವಸತಿ ಸೌಕರ್ಯಗಳು ಯಾಕೆ ಸಕ್ರಮವಾಗಿ ನೀಡುತ್ತಿಲ್ಲ, ವೈಟ್ ಕಾಲರ್ ಹುದ್ದೆಗಳಿಗೆ ಇರುವಂತಹ ಮಹತ್ವ ಇವರಿಗೆ ಯಾಕೆ ನೀಡುತ್ತಿಲ್ಲ ಎಂಬುದು ಸಾರ್ವಜನಿಕ ಪ್ರಶ್ನೆಯಾಗಿದೆ. ಪ್ರಸ್ತುತ ಆಹಾರ ಮತ್ತು ಇತರೆ ಸರಕು ಸಾಮಗ್ರಿಗಳು ದುಪ್ಪಟ್ಟ ದರದಿಂದ ಕೂಡಿದ್ದು, ಆದರೂ ಸಹ ಎಲ್ಲವನ್ನು ಸಹಿಸಿಕೊಂಡು ತಮ್ಮ ಹೊಟ್ಟೆಪಾಡಿಗಾಗಿ ತಮ್ಮ ಕೆಲಸವನ್ನು ಮಾತ್ರ ಪಟ್ಟು ಬಿಡದೆ ಮಾಡುತ್ತಿದ್ದಾರೆ. ಕಾರಣ, ದಯಾಳುಗಳಾದ ತಾವುಗಳು ಸದರಿ ವಿಷಯವನ್ನು ಪರಿಗಣಿಸಿ ಕೂಡಲೇ ಮಹಾನಗರ ಪಾಲಿಕೆಯಲ್ಲಿ ದಿನಗೂಲಿ, ಮುಂದುಗೂಲಿ, ಒಳಗುತ್ತಿಗೆ ಹಾಗೂ ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡುವವರನ್ನು ಕೂಡಲೇ ಖಾಯಮಾತಿ ಮಾಡಲು ಕ್ರಮ ಜರುಗಿಸಿ ಇವರಿಗೆ ಸೇವಾ ಭದ್ರತೆ ಒದಗಿಸಬೇಕು. ಇವರಿಗೆ ನೀಡಬೇಕಾದ ವಸತಿ ಸೌಕರ್ಯವನ್ನು ಕೂಡಲೇ ಕಲ್ಪಿಸಿ ಮತ್ತು ಕೆಲಸದಲ್ಲಿ ಸುರಕ್ಷಿತ ಪರಿಕರಗಳನ್ನು ತಪ್ಪದೇ ವಿತರಣೆ ಮಾಡಲು ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚಿಸಬೇಕೆಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತಿದ್ದೇನೆ. ಹಿಂದುಳಿದಿರ್ತಕ್ಕಂಥ ತಾಲೂಕು ಅಂತಕ್ಕಂಥದ್ದನ್ನ ಇಡೀ ಈ ದೇಶ ಹೇಳ್ತಕ್ಕಂಥದ್ದು. ಅದರಲ್ಲಿ ಮುಖ್ಯವಾಗಿ ನಮ್ಮ ಗಬ್ಬೂರು ಸಂಪೂರ್ಣ ಶೈಕ್ಷಣಿಕ ಸವಲತ್ತಿನಿಂದ ವಂಚಿತಗೊಂಡಂಥ ಒಂದು ಗಬ್ಬೂರು ತಾಲೂಕಿಗೆ, ಗಬ್ಬೂರು ಗ್ರಾಮಕ್ಕೆ 40 ಹಳ್ಳಿಗಳನ್ನ ಒಳಗೊಂಡಿರ್ತಕ್ಕಂಥ ಒಂದು ಗಬ್ಬೂರು ಗ್ರಾಮ. ಅಲ್ಲಿ ಶೈಕ್ಷಣಿಕ ಕೊರತೆ ಬಹಳ ಇತ್ತು. ಅಂಥ ಸಂದರ್ಭದಲ್ಲಿ ಆರೋಗ್ಯ ಸಮಸ್ಯೆ, ಶೈಕ್ಷಣಿಕ ಸಮಸ್ಯೆ ಇವುಗಳಿಗೆ ಸಂಬಂಧಪಟ್ಟಂಗೆ ನಾವು ಒಂದು 10-12 ವರ್ಷಗಳಿಂದ ಪ್ರಗತಿಪರ ವಿಚಾರವಂತರು, ಪ್ರಗತಿಪರ ಹೋರಾಟಗಾರರೆಲ್ಲ ಸೇರಿಕೊಂಡು ಹೋರಾಟಗಳನ್ನು ಮಾಡಿದ್ದೀವಿ. ಸಂಸದರಿಗೆ ಮನವಿ ಕೊಟ್ಟಿದ್ದೀವಿ, ಯಾರಿಗೆ ಶಾಸಕರಿಗೆ ಮನವಿ ಕೊಟ್ಟಿದ್ದೀವಿ, ಮತ್ತು ಉಸ್ತುವಾರಿ ಸಚಿವರಿಗೆ ಮನವಿ ಕೊಟ್ಟಿದ್ದೀವಿ, ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೀವಿ. ಅದರ ಫಲವಾಗಿ ಇವತ್ತು ಗಬ್ಬೂರು ಕೇಂದ್ರ ಸ್ಥಳದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಮೇಲ್ದರ್ಜೆಗೆ ಸಮುದಾಯ ಆರೋಗ್ಯ ಕೇಂದ್ರ ಮಂಜೂರು ಮಾಡಿದ್ದಾರೆ. ಅದರ ಜೊತೆಗೆ ಇವತ್ತು ಡಿಗ್ರಿ ಕಾಲೇಜ್ ಬೇಕು, ಶೈಕ್ಷಣಿಕವಾಗಿ ಸಂಪೂರ್ಣ ಹಿಂದುಳಿದಿದೆ. ಈ ಭಾಗದ ಹಳ್ಳಿಗಳ ವಿದ್ಯಾರ್ಥಿನಿಯರಿಗೆ ಅನುಕೂಲ ಆಗಬೇಕು, ಉನ್ನತ ಶಿಕ್ಷಣ ಬೇಕು ಅಂತಕ್ಕಂಥ ಹೋರಾಟಗಳನ್ನು ಮಾಡಿದಾಗ ಸಹಿತ ಆ ಮನವಿಗೆ ಸ್ಪಂದನೆ ಮಾಡಿರ್ತಕ್ಕಂಥ ಮಾನ್ಯ ಸಂಸದರು ಮತ್ತು ನಮ್ಮ ಜನಪ್ರಿಯ ಶಾಸಕರು ದೇವದುರ್ಗ ತಾಲೂಕು ಕರೆಮಂಚಿ ನಾಯಕಿದ್ದಾರೆ. ಅವರು ನಮ್ಮ ಮನವಿಗೆ ಸ್ಪಂದಿಸಿ ಅವರು ಪತ್ರ ವ್ಯವಹಾರ ಮಾಡೋದ್ರ ಮುಖಾಂತರ ಸಂಬಂಧಪಟ್ಟ ಇಲಾಖೆಗೆ ಅವರು ಪತ್ರ ವ್ಯವಹಾರ ಮಾಡಿದ್ದಾರೆ. ಅದರ ಫಲವಾಗಿ ಇವತ್ತು ನಮ್ಮ
ಗಬ್ಬೂರ್ ಕೇಂದ್ರ ಸ್ಥಾನಕ್ಕೆ ಪ್ರಥಮ ದರ್ಜೆ ಕಾಲೇಜು ಮಂಜೂರಾಗಿದೆ. ಆ ಮಂಜೂರು ಮಾಡಿರ್ತಕ್ಕಂಥ ಮಾನ್ಯ ಶಾಸಕರಿಗೆ, ಸಂಸದರಿಗೆ, ನಮ್ಮ ಪ್ರಗತಿಪರ ಸಂಘಟನೆ ಪರವಾಗಿ ಮತ್ತು ನಮ್ಮ ಹೋಬಳಿಯ ಎಲ್ಲ ನಾಗರಿಕ ಪರವಾಗಿ, ವಿದ್ಯಾರ್ಥಿ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳು ಸಲ್ಲಿಸ್ತೀವಿ, ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ. ಅದ್ರ ಜೊತೆಗೆ ಇವತ್ತು ಅದು ಬರೇ ಪತ್ರಿಕೆಯಲ್ಲಿ ಘೋಷಣೆ ಆಗದೇನೆ ಅದಕ್ಕೆ ಸಂಬಂಧಪಟ್ಟಂತ ಜಾಗ ಮತ್ತು ಅದಕ್ಕೆ ಸಂಬಂಧಪಟ್ಟಂತ ಎಲ್ಲ ಕ್ರಮಗಳ ಬಗ್ಗೆ ಇವತ್ತು ನಾವು ಮಾನ್ಯ ಶಾಸಕರಿಗೆ ಒತ್ತಾಯ ಮಾಡ್ತಾ ಇದ್ದೀವಿ. ಅಲ್ಲಿ ಗಬ್ಬೂರು ಗ್ರಾಮದ ಸರ್ವೆ ನಂಬರ್ 893ರಲ್ಲಿ ಸರ್ಕಾರಿ ಭೂಮಿ 4 ಎಕರೆ ಇದೆ. ಆ 4 ಎಕರೆನ ಅತಿ ಶೀಘ್ರದಲ್ಲಿ 96ರಲ್ಲಿ ಸರ್ಕಾರಿ ಭೂಮಿ 4 ಎಕರೆ ಇದೆ. ಆ ಸರ್ಕಾರಿ ಭೂಮಿ 4 ಎಕರೆನ ಮಾನ್ಯ ಶಾಸಕರು ಮುತುವರ್ಜಿ ವಹಿಸಿ ಈ ಒಂದು ಡಿಗ್ರಿ ಕಾಲೇಜಿಗೆ ಆ ಜಾಗನ ಮೀಸಲಿರಿಸಬೇಕು, ಅದನ್ನು ಮಂಜೂರಿ ಮಾಡಬೇಕು. ಅತಿ ಕೂಡಲೇ ಕಟ್ಟಡ ನಿರ್ಮಾಣ ಮಾಡೋದಕ್ಕೆ ಕ್ರಮ ಕೈಗೊಳ್ಳಬೇಕಾಗ್ತಕ್ಕಂಥ ಒತ್ತಡನ ಈ ಮೂಲಕ ಅವರಿಗೆ ಒತ್ತಡ ನಾವು ಮಾಡ್ತಾ ಇದ್ದೀವಿ ಮಾಧ್ಯಮದ ಮುಖಾಂತರ. ಇವತ್ತು ಏನು ಆರೋಗ್ಯ ಮತ್ತು ಶೈಕ್ಷಣಿಕವಾಗಿ ತಿಳಿದಿರ್ತಕ್ಕಂಥ ಆ ಒಂದು ಗಬ್ಬೂರು ಹೋಬಳಿಗೆ ಮಾನ್ಯರು ನಿಮ್ಮೆಲ್ಲರ ಸಹಕಾರದಿಂದ ಇವತ್ತು ಈ ಪತ್ರಿಕೆ ಮಾಧ್ಯಮಗಳಲ್ಲಿ ಪ್ರಸಾರ ಮಾಡೋದ್ರ ಜೊತೆಗೇನೆ ಇದೆಲ್ಲ ಸಹಕಾರ ಮಾಡೋದ್ರಿಂದ ಇವತ್ತು ನಮ್ಮ ಭಾಗಕ್ಕೆ ರಾಯಚೂರು ಜಿಲ್ಲೆಯ ಎಲ್ಲ ಮಹನೀಯರಿಗೆ ಮೊದಲನೇದಾಗಿ ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಗಬ್ಬೂರು ಹೋಬಳಿ ಸುದ್ದಿಗೋಷ್ಠಿ ಮಾಡ್ತಕ್ಕಂಥ ಉದ್ದೇಶ ಏನಂತಂದರೆ ಇಡೀ ಏಷ್ಯಾ ಖಂಡದಲ್ಲೇ ಪರಿಚಯ ಮಾಡಿಕೊಡ್ತೀವಿ. ನಮಸ್ಕಾರ ಎಲ್ಲರಿಗೆ. ನನ್ನ ಹೆಸರು ರಾಜಪ್ಪ ಶಿರ್ವಾರ್ಕರ್ ಅಂತೇಳಿ, ದಲಿತ ಸಂಘಟನೆಯ ಮುಖಂಡರು. ಸಂಪೂರ್ಣ ಹಿಂದುಳಿದಿರ್ತಕ್ಕಂಥ ತಾಲೂಕು ಅಂತಕ್ಕಂಥದ್ದನ್ನ ಇಡೀ ಈ ದೇಶ ಹೇಳ್ತಕ್ಕಂಥದ್ದು. ಅದರಲ್ಲಿ ಮುಖ್ಯವಾಗಿ ನಮ್ಮ ಗಬ್ಬೂರು ಸಂಪೂರ್ಣ ಶೈಕ್ಷಣಿಕ ಸವಲತ್ತಿನಿಂದ ವಂಚಿತಗೊಂಡಂಥ ಒಂದು ಗಬ್ಬೂರು ತಾಲೂಕಿಗೆ, ಗಬ್ಬೂರು ಗ್ರಾಮಕ್ಕೆ 40 ಹಳ್ಳಿಗಳನ್ನ ಒಳಗೊಂಡಿರ್ತಕ್ಕಂಥ ಒಂದು ಗಬ್ಬೂರು ಗ್ರಾಮ. ಅಲ್ಲಿ ಶೈಕ್ಷಣಿಕ ಕೊರತೆ ಬಹಳ ಇತ್ತು. ಅಂತಹ ಸಂದರ್ಭದಲ್ಲಿ ಆರೋಗ್ಯ ಸಮಸ್ಯೆ, ಶೈಕ್ಷಣಿಕ ಸಮಸ್ಯೆ ಇವುಗಳಿಗೆ ಸಂಬಂಧಪಟ್ಟಂಗೆ ನಾವು ಒಂದು 10-12 ವರ್ಷಗಳಿಂದ ಪ್ರಗತಿಪರ ವಿಚಾರವಂತರು, ಪ್ರಗತಿಪರ ಹೋರಾಟಗಾರರೆಲ್ಲ ಸೇರಿಕೊಂಡು ಹೋರಾಟಗಳನ್ನು ಮಾಡಿದ್ದೀವಿ. ಸಂಸದರಿಗೆ ಮನವಿ ಕೊಟ್ಟಿದ್ದೀವಿ, ಯಾರಿಗೆ ಶಾಸಕರಿಗೆ ಮನವಿ ಕೊಟ್ಟಿದ್ದೀವಿ, ಮತ್ತೆ ಉಸ್ತುವಾರಿ ಸಚಿವರಿಗೆ ಮನವಿ ಕೊಟ್ಟಿದ್ದೀವಿ, ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೀವಿ. ಅದರ ಫಲವಾಗಿ ಇವತ್ತು ಗಬ್ಬೂರು ಕೇಂದ್ರ ಸ್ಥಾನದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಮೇಲ್ದರ್ಜೆಗೆ ಸಮುದಾಯ ಆರೋಗ್ಯ ಕೇಂದ್ರ ಮಂಜೂರು ಮಾಡಿದಾರ. ಅದರ ಜೊತೆಗೆ ಇವತ್ತು ಡಿಗ್ರಿ ಕಾಲೇಜ್ ಬೇಕು, ಶೈಕ್ಷಣಿಕವಾಗಿ ಸಂಪೂರ್ಣ ಹಿಂದುಳಿದಿದೆ, ಈ ಭಾಗದ ಹಳ್ಳಿಗಳ ವಿದ್ಯಾರ್ಥಿನಿಯರಿಗೆ ಅನುಕೂಲ ಆಗಬೇಕು, ಉನ್ನತ ಶಿಕ್ಷಣ ಬೇಕು ಅಂತಕ್ಕಂಥ ಹೋರಾಟಗಳನ್ನು ಮಾಡಿದಾಗ ಸಹಿತ ಆ ಮನವಿಗೆ ಸ್ಪಂದನೆ ಮಾಡಿರ್ತಕ್ಕಂಥ ಮಾನ್ಯ ಸಂಸದರು ಮತ್ತು ನಮ್ಮ ಜನಪ್ರಿಯ ಶಾಸಕರು ದೇವದುರ್ಗ ತಾಲೂಕಿನ ಕರೆಮಚ್ಚಿ ನಾಯಕಿದಾರ ಅವರು ನಮ್ಮ ಮನವಿಗೆ ಸ್ಪಂದಿಸಿ ಅವರು ಪತ್ರ ವ್ಯವಹಾರ ಮಾಡೋದ್ರ ಮುಖಾಂತರ ಸಂಬಂಧಪಟ್ಟ ಇಲಾಖೆಗೆ ಅವರು ಪತ್ರ ವ್ಯವಹಾರ ಮಾಡಿದ್ದಾರೆ. ಅದರ ಫಲವಾಗಿ ಇವತ್ತು ನಮ್ಮ ಗಬ್ಬೂರು ಕೇಂದ್ರ ಸ್ಥಾನಕ್ಕೆ ಪ್ರಥಮ ದರ್ಜೆ ಕಾಲೇಜು ಮಂಜೂರಾಗಿದೆ. ಆ ಮಂಜೂರು ಮಾಡಿರ್ತಕ್ಕಂಥ ಮಾನ್ಯ ಶಾಸಕರಿಗೆ, ಸಂಸದರಿಗೆ, ನಮ್ಮ ಪ್ರಗತಿಪರ ಸಂಘಟನೆ ಪರವಾಗಿ ಮತ್ತು ನಮ್ಮ ಹೋಬಳಿಯ ಎಲ್ಲ ನಾಗರಿಕ ಪರವಾಗಿ, ವಿದ್ಯಾರ್ಥಿ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳು ಸಲ್ಲಿಸ್ತೀವಿ, ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ. ಅದ್ರ ಜೊತೆಗೆ ಇವತ್ತು ಅದು ಬರೇ ಪತ್ರಿಕೆಯಲ್ಲಿ ಘೋಷಣೆ ಆಗದೇನೆ ಅದಕ್ಕೆ ಸಂಬಂಧಪಟ್ಟಂತ ಜಾಗ ಮತ್ತು ಅದಕ್ಕೆ ಸಂಬಂಧಪಟ್ಟಂತ ಎಲ್ಲ ಕ್ರಮಗಳ ಬಗ್ಗೆ ಇವತ್ತು ನಾವು ಮಾನ್ಯ ಶಾಸಕರಿಗೆ ಒತ್ತಾಯ ಮಾಡ್ತಾ ಇದ್ದೀವಿ. ಅಲ್ಲಿ ಗಬ್ಬೂರು ಗ್ರಾಮದ ಸರ್ವೆ ನಂಬರ್ 893ರಲ್ಲಿ ಸರ್ಕಾರಿ ಭೂಮಿ 4 ಎಕರೆ ಇದೆ. ಆ 4 ಎಕರೆನ ಅತಿ ಶೀಘ್ರದಲ್ಲಿ 96ರಲ್ಲಿ ಸರ್ಕಾರಿ ಭೂಮಿ 4 ಎಕರೆ ಇದೆ. ಆ ಸರ್ಕಾರಿ ಭೂಮಿ 4 ಎಕರೆನ ಮಾನ್ಯ ಶಾಸಕರು ಮುತುವರ್ಜಿ ವಹಿಸಿ ಈ ಒಂದು ಡಿಗ್ರಿ ಕಾಲೇಜಿಗೆ ಆ ಜಾಗನ ಮೀಸಲಿರಿಸಬೇಕು, ಅದನ್ನು ಮಂಜೂರಿ ಮಾಡಬೇಕು. ಅತಿ ಕೂಡಲೇ ಕಟ್ಟಡ ನಿರ್ಮಾಣ ಮಾಡೋದಕ್ಕೆ ಕ್ರಮ ಕೈಗೊಳ್ಳಬೇಕಾಗ್ತಕ್ಕಂಥ ಒತ್ತಡನ ಈ ಮೂಲಕ ಅವರಿಗೆ ಒತ್ತಡ ನಾವು ಮಾಡ್ತಾ ಇದ್ದೀವಿ ಮಾಧ್ಯಮದ ಮುಖಾಂತರ. ಇವತ್ತು ಏನು ಆರೋಗ್ಯ ಮತ್ತು ಶೈಕ್ಷಣಿಕವಾಗಿ ತಿಳಿದಿರ್ತಕ್ಕಂಥ ಆ ಒಂದು ಗಬ್ಬೂರು ಹೋಬಳಿಗೆ ಮಾನ್ಯರು ನಿಮ್ಮೆಲ್ಲರ ಸಹಕಾರದಿಂದ
ಇವತ್ತು ಈ ಪತ್ರಿಕೆ ಮಾಧ್ಯಮಗಳಲ್ಲಿ ಪ್ರಸಾರ ಮಾಡೋದ್ರ ಜೊತೆಗೇನೆ ಇದೆಲ್ಲ ಸಹಕಾರ ಮಾಡೋದ್ರಿಂದ ಇವತ್ತು ನಮ್ಮ ಭಾಗಕ್ಕೆ